ಇವಾಗ ಅದನ್ನ ಆನ್ ಮಾಡಿ ಸರ್, ಅದು ಬೈಪಾಸ್ ವಾಲ್ವ್ ಆನ್ ಮಾಡಿ. ಸೊ ಇವಾಗ ಸರ್ವಿಸಲ್ಲಿದೆ ಇದು, ಸರ್ವಿಸಿಂದ ರೀಜನ್ರೇಷನ್ ಮೋಡ್ಗೆ ಹಾಕಿ ಸರ್. ರೀಜನ್ರೇಷನ್ ಅಂದರೆ ಕ್ಯೂ. ಸೊ ಇವಾಗ ಏನಾಗುತ್ತೆ, ಅದರಲ್ಲಿ ಸಾಲ್ಟ್ ಎತ್ಕೊಳ್ಳುತ್ತೆ. ಈಗ ಆ ವಾಲ್ವ್ ಆಫ್ ಮಾಡಿ, ಬೈಪಾಸ್ ವಾಲ್ವ್ ಆಫ್ ಮಾಡಿ. ಸೊ ಇವಾಗ ಸಾಲ್ಟ್ ಎತ್ಕೊಳ್ಳುತ್ತೆ, ಸಾಲ್ಟ್ ಇರೋದು. ಈಗ ಏನು ಅದು ಅಷ್ಟು ನೀರು ಹೋಗ್ಲಿ ಬೇಕಿದ್ರು, ಎತ್ಕೊಳ್ಳೋದು ಗೊತ್ತಾಗುತ್ತೆ. ಗೊತ್ತಾಯ್ತು. ಸೊ ಅದು ಎತ್ಕೊಂಡಾದ್ಮೇಲೆ ಅಗೇನ್ ಆ ವಾಲ್ವ್ ಓಪನ್ ಮಾಡಿ. ಸೊ ರೀಜನ್ರೇಷನ್ ಮೋಡಿಂದ ಅಗೇನ್ ರಿನ್ಸ್ ಟರ್ನ್ ಮಾಡಿ, ಅದು ಪ್ರೆಸ್ ಮಾಡಿ ರಿನ್ಸ್ ಮೋಡಲ್ಗೆ ಹಾಕಿದ್ರಿ. ಆ ವಾಲ್ವ್ ಆಫ್ ಮಾಡ್ಬೇಕು. ಈಗ ಏನು ಆಫ್ ಮಾಡಿದ್ರಿ, ಈಗ ರಿನ್ಸ್ ಆಗಿ ಇಲ್ಲಿ ನೀರು ಬರ್ತಾ ಇದೆ. ಮಾಮೂಲಾಗಿ ರಿನ್ಸ್ ಆದಾಗ ಜೋರಾಗಿ ಬರುತ್ತೆ. ನೀವು ಸರ್ವಿಸಲ್ಲಿ ತುಂಬ ರೀಜನ್ರೇಷನ್ ಆಗಬೇಕಾದ್ರೆ ನಿಮ್ಗೆ 3/4 ಇಂಚ್ ಎಷ್ಟು ನೀರು ತೊಗೊಳುತ್ತೆ ಅಷ್ಟೇ ಬರುತ್ತೆ, ಒಳಗಡೆ ರೀಜನ್ರೇಟ್ ಆಗ್ತಾ ಇರುತ್ತೆ. ಈಗ ರಿನ್ಸ್ ಆಗಿದೆ, ವಾಟರ್ ಎಲ್ಲ ಕ್ಲೀನ್ ಆಗಿದೆ. ಕ್ಲೀನ್ ಆದಮೇಲೆ ಅಗೈನ್ ಆ ವಾಲ್ವ್ ಓಪನ್ ಮಾಡಿ. ಅದು 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 ಓಕೆ, ಒಂದು ನಿಮಿಷ ಸರ್, ಇನ್ನೊಂದ್ಸರಿ ಕೈ ಬಿಡಿ, ಅದನ್ನ ಆಫ್ ಮಾಡ್ಕೊಳ್ಳಿ ಹೇಳ್ತೀನಿ. ಹಾಂ, ವಾಲ್ವ್ ಆಫ್ ನಿಮ್ಗೆ ಕಾಣಿಸ್ಬೇಕಲ್ಲ. ಹಾಂ, ಇವಾಗ ವಾಲ್ವ್ ಆನ್ ಮಾಡಿ. ರಿನ್ಸ್ ಮೋಡಿಂದ ಅಗೈನ್ ಸರ್ವಿಸ್ ಮೋಡಿದೆ, ಎಲ್ಲ ಫುಲ್ ಫಿಲ್ಟ್ರೇಷನ್ ಆಗಿರುತ್ತೆ. ಹಾಂ, ಸರ್ವಿಸ್ ಮೋಡ್. ಈಗ ಬೈಪಾಸ್ ವಾಲ್ವನ್ನು ಅಗೈನ್ ಮತ್ತೆ ನೀವು ಆಫ್ ಮಾಡಿ. ಇವಾಗ ಫಿಲ್ಟರ್ ಆಗಿ ಹೋಗ್ತಾ ಇರುತ್ತೆ ನೀರು. ಇಲ್ಲಿ ನೀವು ವಾಟರ್ ರೀಜನ್ರೇಷನ್ ಆಗಿ ರಿನ್ಸ್ ಆಗಬೇಕಾದ್ರೆ ಇಲ್ಲಿ ವಾಟರ್ ಚೆಕ್ ಮಾಡಬೇಕು. ವಾಟರ್ ಟೇಸ್ಟ್ ಸ್ವೀಟಾಗಿ ಬರ್ತಾ ಇದೆ ಅಂದಾಗ ಮಾತ್ರ ಸರ್ವಿಸ್ ಆಗಬೇಕು. ಥ್ಯಾಂಕ್ಸ್. ಅದೇನು ಬೇಕಿಲ್ಲ.